ಚಿಕ್ಕೋಡಿಯಲ್ಲಿ ಲಿಂಗಾಯತ್ ಪಂಚಮಸಾಲಿ ಸಮುದಾಯದಿಂದ ಸಾಮೂಹಿಕ ಇಷ್ಟಲಿಂಗ ಪೂಜೆ ಹಾಗೂ ದೀಕ್ಷಾ ಅಭಿಯಾನ ಅದ್ದೂರಿಯಾಗಿ ನೆರವೇರಿದೆ. ಮನಮನದಲ್ಲಿ ಕೂಡಲ ಸಂಗಮ ಘೋಷವಾಕ್ಯದಡಿ ನಡೆದ ಈ ಕಾರ್ಯಕ್ರಮದಲ್ಲಿ ಕೂಡಲ ಸಂಗಮ ಪೀಠದ ಜಗದ್ಗುರುಗಳು ಸರ್ಕಾರಕ್ಕೆ 2A ಮೀಸಲಾತಿ ಸೇರಿದಂತೆ ಹಲವು ಬೇಡಿಕೆಗಳನ್ನು ಮುಂದಿಟ್ಟಿದ್ದಾರೆ. ಲಿಂಗಾಯತ್ ಪಂಚಮಸಾಲಿ ಮಹಾಸಭಾ ಕೂಡಲ ಸಂಗಮ ಹಾಗೂ ಚಿಕ್ಕೋಡಿ ತಾಲೂಕು ಘಟಕದ ಸಹಯೋಗದಲ್ಲಿ ಆಗಸ್ಟ್ 23ರಂದು ಚಿಕ್ಕೋಡಿಯಲ್ಲಿ ಸಾಮೂಹಿಕ ಇಷ್ಟಲಿಂಗ ಪೂಜೆ ಮತ್ತು ದೀಕ್ಷಾ ಅಭಿಯಾನ ಕಾರ್ಯಕ್ರಮವು ಜರುಗಿತು. ಪವಿತ್ರ ಶ್ರಾವಣ ಮಾಸದ ಅಂಗವಾಗಿ ಆಗಸ್ಟ್ 22ರಿಂದ ರಾಜ್ಯಾದ್ಯಂತ ಹಮ್ಮಿಕೊಂಡಿರುವ ಈ ಅಭಿಯಾನ ಸಮುದಾಯದ ಬಲವರ್ಧನೆ ಹಾಗೂ 2A ಮೀಸಲಾತಿ ಹೋರಾಟಕ್ಕೆ ಶಕ್ತಿ ತುಂಬುವ ಉದ್ದೇಶ ಹೊಂದಿದೆ. ಈಗಾಗಲೇ ಕಾಗವಾಡ ಮತ್ತು ರಾಯಬಾಗ್ ತಾಲೂಕುಗಳಲ್ಲಿ ಯಶಸ್ವಿಯಾಗಿ ನಡೆದಿದ್ದ ಈ ಅಭಿಯಾನ ಚಿಕ್ಕೋಡಿಯಲ್ಲಿ ಸಾವಿರಾರು ಸಮಾಜ ಬಾಂಧವರ ಸಮ್ಮುಖದಲ್ಲಿ ನೆರವೇರಿತು. ಜಗದ್ಗುರು ಶ್ರೀ ಬಸವ ಮೃತ್ಯುಂಜಯ ಮಹಾಸ್ವಾಮೀಜಿ ಕೂಡಲ ಸಂಗಮ ಪೀಠ ಅವರು ಮಾತನಾಡಿ, ಕಳೆದ 6 ವರ್ಷಗಳಿಂದ 2A ಮೀಸಲಾತಿಗಾಗಿ ನಿರಂತರ ಹೋರಾಟ ನಡೆಯುತ್ತಿದೆ. ಮಕ್ಕಳ ಶಿಕ್ಷಣ ಮತ್ತು ಉದ್ಯೋಗದ ಹಿತದೃಷ್ಟಿಯಿಂದ ಸರ್ಕಾರ ಶೀಘ್ರದಲ್ಲೇ ಸಭೆ ಕರೆದು ಈ ಬೇಡಿಕೆ ಈಡೇರಿಸಬೇಕು. ರಾಜ್ಯದಲ್ಲಿ ಅತಿಯಾದ ಅಭಾವ ಹಾಗೂ ಅತಿವೃಷ್ಟಿ ಉಂಟಾಗಿರುವುದರಿಂದ ಕರ್ನಾಟಕವನ್ನು ಬರಪೀಡಿತ ಎಂದು ಘೋಷಿಸಿ ರೈತರ ಸಂಪೂರ್ಣ ಸಾಲ ಮನ್ನಾ ಮಾಡಬೇಕು. ಪ್ರತಿ ವರ್ಷ ಡಿಸೆಂಬರ್ 10ರಂದು ಲಿಂಗಾಯತರ ಮೇಲಿನ ದೌರ್ಜನ್ಯ ದಿನ ಆಚರಿಸಿ ಸತ್ಯಾಗ್ರಹ ನಡೆಸಲಾಗುವುದು ಎಂದರು. ಲಿಂಗಾಯತ್ ಪಂಚಮಸಾಲಿ ಚಿಕ್ಕೋಡಿ ತಾಲೂಕಾಧ್ಯಕ್ಷರಾದ ಹಾಗೂ ನ್ಯಾಯವಾದಿ MS ಅವರು ಮಾತನಾಡಿ, ಸಮುದಾಯದ ಶೈಕ್ಷಣಿಕ ಹಾಗೂ ಸಾಮಾಜಿಕ ಏಳಿಗೆಗಾಗಿ ಶ್ರೀಗಳು ಕೈಗೊಂಡಿರುವ ಈ ಅಭಿಯಾನಕ್ಕೆ ತಾಲೂಕಿನ ಸಮಾಜದ ಬಾಂಧವರು ಸಂಪೂರ್ಣ ಬೆಂಬಲ ನೀಡಲಿದ್ದಾರೆ ಎಂದು ತಿಳಿಸಿದರು. ಈ ಪೂಜಾ ಹಾಗೂ ದೀಕ್ಷಾ ಕಾರ್ಯಕ್ರಮದಲ್ಲಿ ಚಿದಾನಂದ್ ಕಪಳಿ, ಅಶೋಕ್ ಹರ್ಗಾಪುರೆ, ಅಶೋಕ್ ಇಟಿ, ಸಿದ್ದಾನಂದ್ ಮಗ್ದುಮ್, ಸುನಿಲ್ ಪಾರ್ಶೆಟ್ಟಿ, DR ಕೊಟ್ಟೆಪ್ಪಗೋಳ್, ಪ್ರಕಾಶ್ ಮುಡ್ಸಿ, ರಮೇಶ್ ಹಿತ್ತಲ್ಮನಿ, ಮನೋಜ್ ಮನ್ಗೋಳಿ, ಪುಷ್ಪಾ ಇಟಿ ಸೇರಿದಂತೆ ಇನ್ನಿತರರು ಉಪಸ್ಥಿತರಿದ್ದರು. ಲಿಂಗಾಯತ ಪಂಚಮಸಾಲಿ ಜಗದ್ಗುರು ಮಹಾಪೀಠ ಕೂಡಲ ಸಂಗಮದ ವತಿಯಿಂದ ಶ್ರಾವಣ ಮಾಸದ ಪ್ರಯುಕ್ತ ಕರ್ನಾಟಕ ರಾಜ್ಯದ ಎಲ್ಲ ತಾಲೂಕು ಮತ್ತು ಜಿಲ್ಲಾ ಕೇಂದ್ರಗಳಲ್ಲಿ ಪಂಚಮಸಾಲಿ ಸಮಾಜದ ಸದೃಢತೆಗಾಗಿ, ನಮ್ಮ ಮೀಸಲಾತಿ ಹೋರಾಟಗಾರರ ಬಲವರ್ಧನೆಗಾಗಿ ಮನೆ ಮನದಲ್ಲಿ ಕೂಡಲ ಸಂಗಮ ಎನ್ನುವಂತಹ ಆಧ್ಯಾತ್ಮಿಕ ಕಾರ್ಯಕ್ರಮ ಹಾಗೂ ಸಾಮೂಹಿಕ ಇಷ್ಟಲಿಂಗ ಪೂಜೆ ಮತ್ತು ಇಷ್ಟಲಿಂಗ ದೀಕ್ಷಾ ಅಭಿಯಾನವನ್ನು 22ನೇ ತಾರೀಕು ಬೆಳಗಾವಿ ಜಿಲ್ಲೆ ಅಥಣಿಯಿಂದ ಆರಂಭಿಸಲಾಗಿದೆ. ಸಮಾಜದಲ್ಲಿ ಸಂಘಟನೆ ಜೊತೆಯಲ್ಲಿ ಅರಿವು ಮತ್ತು ಸಂಘಟನೆಯನ್ನು ಸಂಸ್ಕಾರವನ್ನು ಕೊಡಬೇಕೆಂಬ ಉದ್ದೇಶಕ್ಕೋಸ್ಕರವಾಗಿ ಈ ಒಂದು ಅಭಿಯಾನವನ್ನು ಶುರು ಮಾಡಲಾಗಿದೆ. ಈಗಾಗಲೇ ಅಥಣಿ ತಾಲೂಕು, ಕಾಗವಾಡ ತಾಲೂಕು, ರಾಯಬಾಗ್ ತಾಲೂಕಲ್ಲಿ ಯಶಸ್ವಿಯಾಗಿ ಅಭಿಯಾನ ಮುಗಿಸಿ ಒಂದು ಕಾಗವಾಡದಲ್ಲಿ ಅತ್ಯಂತ ಅದ್ದೂರಿಯಾಗಿರ್ತಕ್ಕಂಥ ಅಭಿಯಾನವನ್ನು ನಮ್ಮ ತಾಲೂಕು ಅಧ್ಯಕ್ಷರಾಗಿರ್ತಕ್ಕಂಥ ಮಾದೇವಪ್ಪ ಇಟಿ ಅವರು, ನಮ್ಮ ಲಿಂಗಾಯತ್ ಪಂಚಮಸಾಲಿ ಅಡ್ವೊಕೇಟ್ ಪರಿಷತ್ತಿನ ಅಧ್ಯಕ್ಷರಾಗಿರ್ತಕ್ಕಂಥ ಚಿದಾನಂದ ಕಪ್ಗೆ ಅವರು, ಮುಖಂಡರುಗಳಾಗಿರ್ತಕ್ಕಂಥ ಅಶೋಕ್ ಹರ್ಗಾಪುರ ಅವರು, ಅನೇಕ ಸಮುದಾಯದವರ ಸಹಕಾರದೊಂದಿಗೆ ಯಶಸ್ವಿಯಾಗಿ ಇವತ್ತು ಮುಗಿದಿದೆ. ಇಂದು ಸಾಯಂಕಾಲ ಕೂಡಲ ಸಂಗಮ. ಹೀಗೆ ಒಟ್ಟಾರೆ ರಾಜ್ಯದ ಎಲ್ಲ ತಾಲೂಕಲ್ಲಿ ಮತ್ತೊಮ್ಮೆ ಪಂಚಮಸಾಲಿ ಸಮುದಾಯದ ಹೋರಾಟ, ಮೀಸಲಾತಿ ಹೋರಾಟಗಾರರಲ್ಲಿ ಹೋರಾಟದ ಶಕ್ತಿಯನ್ನು ಮತ್ತಷ್ಟು ಇಮ್ಮಡಿಗೊಳಿಸುವಂತಹ, ಬರುವಂಥ ದಿನದಲ್ಲಿ ಸರ್ಕಾರಕ್ಕೆ ಆಗ್ರಹ ಮಾಡುವಂಥ, ಈಗಾಗಲೇ ಹೊಸ ಮುಖ್ಯಮಂತ್ರಿ ಬಂದ ಮೇಲೆ ಸಮಾಜದ ನಿಯೋಗ ಹೋಗಿ ಮಾನ್ಯ ಮುಖ್ಯಮಂತ್ರಿ ಭೇಟಿ ಮಾಡಿ ನಮ್ಮ ಅಕ್ಕೊತ್ತಾಯವನ್ನು ಮಾಡಿದ್ವಿ. ಅವರು ಅಧಿವೇಶನ ಮುಗಿದ ನಂತರ ಸಭೆ ಮಾಡ್ತೀವಿ ಅಂತೇಳಿ ಭರವಸೆ ಕೊಟ್ಟಿದ್ದಾರೆ. ಅದು ಹಾಗೆ ಭರವಸೆ ಉಳಿಬಾರ್ದು. ಈಗಾಗಲೇ ಮುಖ್ಯಮಂತ್ರಿ ಭೇಟಿ ಕೊಟ್ಟೆ ಹೆಚ್ಚು ಕಮ್ಮಿ ಒಂದು 20 ದಿವಸ ಆಯಿತು. ಶೀಘ್ರದಲ್ಲಿ ಸಭೆ ಕರೆದು ನಮ್ಮ ಸಮಾಜದ ಮೀಸಲಾತಿ ಕುರಿತು ಇತ್ಯರ್ಥಗೊಳಪಡಿಸಬೇಕು. ನಮ್ಮ ಸಮುದಾಯಕ್ಕೆ ಮೀಸಲಾತಿ ಕರ್ನಾಟಕ ರಾಜ್ಯದ ಹಿಂದುಳಿದ ವರ್ಗದ ಪಟ್ಟಿಯಲ್ಲಿ ಎಲ್ಲ ಲಿಂಗಾಯತರಿಗೂ ಕೇಂದ್ರ OBC ಮೀಸಲಾತಿ ಪಟ್ಟಿ, ಎರಡು ಗುರಿ ಇಟ್ಕೊಂಡು ಈಗಾಗಲೇ 6 ವರ್ಷಗಳಿಂದ ನಿರಂತರ ಹೋರಾಟವನ್ನು ನಾವು ಮಾಡ್ತಿರ್ತಕ್ಕಂಥದ್ದು. ಇದು ಕೇವಲ ನಮ್ಮ ಮಕ್ಕಳ ಶಿಕ್ಷಣ, ನಮ್ಮ ವಿದ್ಯಾರ್ಥಿಗಳ ಉದ್ಯೋಗ ಇರುವಂಥ ಒಂದು ಚಳವಳಿ. ಈ ಹಿನ್ನೆಲೆಯಲ್ಲಿ 8ನೇ ಹಂತದ ಹೋರಾಟವನ್ನು ಈಗಾಗಲೇ ಕಳೆದ ವರ್ಷ ನಮ್ಮ ರಾಯಬಾಗ್ ತಾಲೂಕಿಂದ ಪ್ರತಿಜ್ಞಾ ಪಂಚಾಯತ್ ಜಾರಿಯನ್ನು ಶುರು ಮಾಡಿ, ಕುಂದಗೋಳ ತಾಲೂಕು ಮಾಡಿ, ದೇವರಿಪುರಿಗೆ ಮಾಡಿ ಎಲ್ಲ ಕಡೆ ಶುರು ಮಾಡಲಾಗ್ತದೆ. ಅದಕ್ಕೆ ಪೂರಕವಾಗಿ ಶ್ರಾವಣ ಮಾಸದಲ್ಲಿ ಸಂಘಟನೆ ಜೊತೆಯಲ್ಲಿ ನಮ್ಮ ಸಮಾಜದವರಿಗೆ ಅರಿವನ್ನು ಮತ್ತು ಸಂಸ್ಕಾರವನ್ನು ಕೊಡುವಂಥ ಉದ್ದೇಶಕ್ಕೋಸ್ಕರವಾಗಿ
ಈ ಮನೆ ಮನದಲ್ಲಿ ಕೂಡಲ ಸಂಘ ಕಾರ್ಯಕ್ರಮವನ್ನು ಶುರು ಮಾಡಲಾಗಿದೆ. ಹಾಗಾಗಿ ಸಮಾಜ ಬಾಂಧವರು ತಮ್ಮ ತಮ್ಮ ತಾಲೂಕು ಮತ್ತು ಜಿಲ್ಲಾ ಕೇಂದ್ರಗಳಲ್ಲಿ ಸಕ್ರಿಯಗೊಳಿಸಬೇಕು. ಬರುವಂಥ ದಿನದಲ್ಲಿ ಮತ್ತೊಮ್ಮೆ ನಾವೆಲ್ಲ ಕೂಡಿ ಈ ಮೀಸಲಾತಿಯ ಹಕ್ಕೊತ್ತಾಯವನ್ನು ಮಾಡುವಂಥದ್ರೊಳಗೆ ಮುಂದಿನ ರೂಪುರೇಷೆಗಳನ್ನು ಶೀಘ್ರದಲ್ಲಿ ನಾವೆಲ್ಲ ತಯಾರು ಮಾಡ್ತೀವಿ ಅಂತ ಮಾತನ್ನು ಈ ಮೂಲಕ ಇಚ್ಛೆ ಪಡ್ತೀವಿ. ಮತ್ತು ರಾಜ್ಯಾದ್ಯಂತ ಕೆಲವು ಕಡೆ ಅತಿ ಬರಗಾಲ ಆಗಿದೆ, ಕೆಲವು ಭಾಗದಲ್ಲಿ ಅತಿವೃಷ್ಟಿಯಾಗಿದೆ. ಈ ಕಾರಣಕ್ಕೋಸ್ಕರ 80% ಬರಗಾಲಕ್ಕೆ ಒಳಪಟ್ಟಿರ್ತಕ್ಕಂಥ ನಮ್ಮ ರಾಜ್ಯವನ್ನು ಬರಗಾಲ ಪೀಡಿತ ರಾಜ್ಯ ಅಂತ ಘೋಷಣೆ ಮಾಡಿ ಪರಿಹಾರ ಕಾಮಗಾರಿಯನ್ನು ಜೊತೆಯಲ್ಲಿ ರೈತರ ಸಂಪೂರ್ಣ ಸಾಲ ಮನ್ನಾ ಮಾಡುವಂಥದ್ದರೊಳಗೆ ಮಾನ್ಯ ಮುಖ್ಯಮಂತ್ರಿ ದಿಟ್ಟ ಹೆಜ್ಜೆಯನ್ನು ಕೈಗೊಳ್ಳಬೇಕು ಅಂತ ಈ ಮೂಲಕ ನಾನು ಆಗ್ರಹಿಸ್ತೀನಿ. ಈಗ ಪ್ರತಿ ತಾಲೂಕಲ್ಲಿ ಶ್ರಾವಣ ಮಾಸ ಪ್ರಯುಕ್ತ ಒಂದು ಆಧ್ಯಾತ್ಮಿಕ ಸಂಸ್ಕಾರ ಮತ್ತು ನಮ್ಮ ಕಾರ್ಯಕರ್ತರಲ್ಲಿ ಉತ್ಸಾಹವನ್ನು ಮತ್ತು ಬಲವರ್ಧನೆಗೊಳಿಸುವಂಥ ಪ್ರಯತ್ನ ಮಾಡಲಾಗ್ತದೆ. ಇದೆಲ್ಲ ಮುಗಿದ ಮೇಲೆ ಮತ್ತೆ ನಾವೆಲ್ಲ ಒಂದು ಕಡೆ ಕೂಡ್ಬಿಟ್ಟು ಮುಂದಿನ ಹೋರಾಟನ ಡಿಸೆಂಬರ್ 18 ಪ್ರತಿ ವರ್ಷ ನಾವೆಲ್ಲ ಒಂದು ಲಿಂಗಾಯತರ ಮೇಲೆ ದೌರ್ಜನ್ಯ ದಿನ ಅಂತ ಆಚರಣೆ ಮಾಡಕತ್ತೀವಿ. ಅದಕ್ಕೆ ಪೂರಕವಂತೆ ನಾವೆಲ್ಲ ಕೂತ್ಕೊಂಡು ಬೆಳಗಿಂದ ಸಂಜೆವರೆಗೂ ಒಂದು ಸತ್ಯಾಗ್ರಹದ ಮೂಲಕವಾಗಿ ನಮ್ಮ ಹೋರಾಟ ನಿರಂತರ ಸಂದೇಶವನ್ನು ಸರ್ಕಾರಕ್ಕೆ ಕೊಡುವಂಥ ಕಾರ್ಯವನ್ನು ಮಾಡಬೇಕಂತ ವಿಚಾರ ಮಾಡಿದ್ವಿ. ಅಷ್ಟರೊಳಗೆ ಮುಖ್ಯಮಂತ್ರಿಗಳು, ಹೊಸ ಮುಖ್ಯಮಂತ್ರಿಗಳು ಈಗಾಗಲೇ ನಮಗೆ ಭರವಸೆ ಕೊಟ್ಟಿದ್ದಾರೆ. ಆ ಭರವಸೆಯನ್ನು ಈಡೇರಿಸುವುದರೊಳಗೆ ಅವರು ಕಾರ್ಯೋನ್ಮುಖರಾಗಲಿ ಅಂತ ನಾನು ಮುಖ್ಯಮಂತ್ರಿಗಳು ಒತ್ತಾಯ ಮಾಡ್ತೀನಿ. ನಿನ್ನೆ ದಿನಾಂಕ 23/8/2026 ಸಾಯಂಕಾಲ 7 ಗಂಟೆ ಸುಮಾರಿಗೆ ಪರಮ ಪೂಜ್ಯರ ಅಪ್ಪಣೆ ಮೇರೆಗೆ ಮನೆ ಮನದಲ್ಲಿ ಕೂಡಲ ಸಂಗಮ ಅಂತಕ್ಕಂಥ ಒಂದು ಆಧ್ಯಾತ್ಮಿಕ ಪ್ರವಚನ ನಮ್ಮ ಪಂಚಮಸಾಲಿ ಸಮಾಜದ ಬಾಂಧವರೊಂದಿಗೆ ಒಟ್ಟುಗೂಡಿ ಚಿಕ್ಕೋಡಿಯ ಕದರಿಗೋಣದಲ್ಲಿ ಯಶಸ್ವಿಯಾಗಿ ನಾವು ನಿನ್ನೆ ಕೈಗೊಂಡಿದ್ದೇವೆ. ಪಂಚಮಸಾಲಿ ಸಮಾಜದ ಬಾಂಧವರು, ಅಕ್ಕ ತಂಗಿಯರು, ತಾಯಂದಿರು ಹಾಗೂ ಅಣ್ಣ ತಮ್ಮಂದಿರು, ನಮ್ಮ ಸಮಾಜದ ಎಲ್ಲ ಬಾಂಧವರು ಸಾಕಷ್ಟು ಪ್ರಮಾಣದಲ್ಲಿ ಸೇರಿದ್ದು ಒಂದು ಕಾರ್ಯಕ್ರಮವನ್ನು ನಾವು ಯಶಸ್ವಿ ಮಾಡಿದ್ದೇವೆ. ಪರಮ ಪೂಜ್ಯರ ಉದ್ದೇಶ ಏನಪ್ಪ ಅಂತಂದ್ರೆ, ನಮ್ಮ ಪಂಚಮಸಾಲಿ ಸಮಾಜದ ಬಾಂಧವರು ಆರ್ಥಿಕವಾಗಿ, ಮಾನಸಿಕವಾಗಿ, ದೈಹಿಕವಾಗಿ, ಸಾಂಸ್ಕೃತಿಕವಾಗಿ ಸದೃಢವಾಗಬೇಕು, ಅವರು ಹೋರಾಟಕ್ಕೆ ಅಣಿಯಾಗಬೇಕು ಎಂಬ ಉದ್ದೇಶವನ್ನು ಇಟ್ಟುಕೊಂಡು ಎಲ್ಲ ದೃಷ್ಟಿಯಿಂದ ಅವರನ್ನು ಉದ್ಧಾರ ಮಾಡೋ ಸಲುವಾಗಿ ಪರಮ ಪೂಜ್ಯರು ರಾಜ್ಯಾದ್ಯಂತ ಒಂದು ಪ್ರವಾಸವನ್ನು ಕೈಗೊಂಡಿದ್ದಾರೆ. ಈ ಒಂದು ಪವಿತ್ರವಾದಂಥ ಶ್ರಾವಣ ಮಾಸದಲ್ಲಿ ಏನು ಕೈಗೊಂಡಿದ್ದಾರೆ ಪರಮ ಪೂಜ್ಯರು ನಮ್ಮೆಲ್ಲರಿಗೂ ಅದು ಬಹಳ ಸಂತೋಷವನ್ನು ಕೊಟ್ಟಿದೆ. ಪರಮ ಪೂಜ್ಯರು ಕರ್ನಾಟಕದ ಅಷ್ಟೇ ಅಲ್ಲ, ಇಡೀ ಮಹಾರಾಷ್ಟ್ರದಲ್ಲಿ ಕೂಡ ನಮ್ಮ ಸಮಾಜದ ಏಳಿಗೆಗಾಗಿ, ಸಮಾಜ ಉದ್ಧಾರಕ್ಕಾಗಿ ಪರಮ ಪೂಜ್ಯರು ಹಗಲಿರುಳದಲ್ಲದೆ ದುಡಿತಾ ಇದ್ದಾರೆ. ನಮ್ಮ ಪರಮ ಪೂಜ್ಯರಿಗೆ ನಮ್ಮ ಸಮಾಜ ಬಾಂಧವರು ಇದೇ ಪ್ರಕಾರ ಅವರಿಗೆ ಬೆಂಬಲಕ್ಕೆ ನಿಂತು ಅವರಿಗೆ ಸಪೋರ್ಟಿವ್ ಆಗಿ ನಾವು ನಿಲ್ತಾ ಇದ್ದೇವೆ. ಯಾಕಂತಂದರೆ ನಮ್ಮ ಮಕ್ಕಳ ಭವಿಷ್ಯಕ್ಕಾಗಿ ಅವು ಎಜುಕೇಷನ್ನ ಮತ್ತು ಉದ್ಯೋಗ ಸಲುವಾಗಿ ಅಪಾರ ಏನು ಒಂದು ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಆ ಪ್ರಯತ್ನಕ್ಕೆ ನಾವೆಲ್ಲ ಕೈಗೊಳ್ಳಬೇಕಾಗಿದೆ. ಈ ಹೋರಾಟ ಮತ್ತು ಪ್ರತಿಭಟನೆಗೆ ಸಾಕಷ್ಟು ಕಾರಣದ ಕೈಗಳು ಅವ್ರ ಹತ್ತಿಕ್ಕೂ ಸಲುವಾಗಿ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಆ ಯಾವ ಹತ್ತಿಕ್ಕತಕ್ಕಂಥ ಒಂದು ಪ್ರಯತ್ನಕ್ಕೆ ನಾವು ಯಾವ ಕಿವಿಗೊಳ್ಳದೆ, ಹೆದರದೆ, ಬಗ್ಗದೆ ನಾವೆಲ್ಲ ಸಮಾಜ ಬಾಂಧವರು ಅಪ್ಪನ ಜೊತೆ ನಾವು ಅವರು ಸಪೋರ್ಟಿವಾಗಿ ನಿಲ್ತೀವಿ ಅಂತಕ್ಕಂಥ ಒಂದು ಮಾತನ್ನು ಈ ಸಂದರ್ಭ ಹೇಳಿ, ನಮ್ಮ ಒಂದು ಸಮಾಜದ ಈ ಒಂದು ಏನು ಹೋರಾಟದ ಗುರಿ ಇದೆ ಅದು ಯಶಸ್ವಿಯಾಗಲಿ ಅಂತಕ್ಕಂಥ ಒಂದು ಭಾವನೆಯನ್ನು ವ್ಯಕ್ತಪಡಿಸಿ ಆ ದೇವರಲ್ಲಿ ಪ್ರಾರ್ಥನೆ ಮಾಡಿ ಪರಮ ಪೂಜೆಗೆ ಮತ್ತೊಂದು ಸಲ ನಾವು ನಮಸ್ಕಾರಗಳನ್ನು ಮಾಡಿ ತಮ್ಮೆಲ್ಲರಿಗೂ ನಮ್ಮ ಸಮಾಜದ ಬಾಂಧವರಿಗೂ ಮಾಧ್ಯಮದವರಿಗೆ ಈ ಸಂದರ್ಭದಲ್ಲಿ ನಾನು ಹೃತ್ಪೂರ್ವಕವಾದಂಥ ವಂದನೆಗಳನ್ನು ಸಲ್ಲಿಸುತ್ತೇನೆ.